ಒಂದು ನಿಮಿಷ. ಇರಪ್ಪ ಅಲ್ಲೇರಪ್ಪ ಅಷ್ಟು ನಿಮಿಷ ಅಲ್ಲ ಇರಪ್ಪ. ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಮಕ್ಕಳ ಬೇಸಿಗೆ ಶಿಬಿರ, ಸ್ತ್ರೀ ತಪಾಸಣಾ ಶಿಬಿರ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ, ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಆ ಕಾರ್ಯಕ್ರಮದಲ್ಲಿ ಮಕ್ಕಳ ಪ್ರದರ್ಶನ ಸ್ಪರ್ಧೆಯೂ ಒಂದು. ಇಂದು ನಡೆಯುತ್ತಿರುವ ಮಕ್ಕಳ ಪ್ರದರ್ಶನ ಸ್ಪರ್ಧೆ ನಮ್ಮ ಮಂಡಳಿಯು ಕಳೆದ 45 ವರ್ಷಗಳಿಂದ ನಡೆಸುತ್ತಾ ಬಂದಿದೆ. ಇದು ತುಂಬಾ ಹೆಮ್ಮೆ ವಿಚಾರ ನಮಗೆ. ಆದರೆ ಈ ಕೊರೋನಾ ಎಲ್ಲ ಬಂದಾಗಿಂದ ನಮ್ಮ ಈ ಮಕ್ಕಳನ್ನೆಲ್ಲ ಯಾರು ಕರ್ಕೊಂಡು ಬರಲ್ಲ ಅಂತ ನಾವು ಹಾಗಾಗಿ ಆ ಕಾರ್ಯಕ್ರಮನ ಸ್ಥಗಿತಗೊಳಿಸಿದ್ವಿ. ಈ ಕಾರ್ಯಕ್ರಮ ಇಂದು ನಡೆಸುತ್ತಿರುವುದು ನಮಗೆ ತುಂಬಾ ಖುಷಿ ಕೊಡುವ ವಿಚಾರ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮಕ್ಕಳ ಸ್ಪರ್ಧೆಯ ತೀರ್ಪುಗಾರರಾಗಿ ಬಂದಿರುವ ಡಾಕ್ಟರ್ ಕೀರ್ತನ್, ಮಕ್ಕಳ ತಜ್ಞರು ಇವರನ್ನು ಕಾರ್ಯಕ್ರಮಕ್ಕೆ ಬನ್ನಿ ಎಂದು ಆಹ್ವಾನಿಸಿದಾಗ ಒಪ್ಪಿಗೆ ಕೊಟ್ಟಿದ್ದು ತುಂಬಾ ಸಂತೋಷದ ವಿಚಾರ. ಅವರಿಗೆ ನಮ್ಮ ಮಂಡಳಿಯ ವತಿಯಿಂದ ತುಂಬು ಹೃದಯ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬರಾದ ತೀರ್ಪುಗಾರರಾಗಿ ಬಂದಿರುವ ಡಾಕ್ಟರ್ ರಕ್ಷಾ, ಮಕ್ಕಳ ತಜ್ಞರು, ಇವರಿಗೂ ಕೂಡ ನಮ್ಮ ಮಂಡಳಿಯ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ. ಮಕ್ಕಳ ಪ್ರದರ್ಶನ ಕಾರ್ಯಕ್ರಮಕ್ಕೆ ಮೆರಟು ಮಕ್ಕಳು ಮತ್ತು ಪೋಷಕರ ವೃಂದದವರಿಗೆ ಬಂದಿರುವ ಎಲ್ಲರಿಗೂ ಇಲ್ಲಿ ಬನ್ನಿ. ಹೋಗ್ಬೇಡಿ ಮೇಡಮ್, ಯಾರೋ ಇನ್ನೊಬ್ಬರು ಚೇಂಜ್ ಮಾಡ್ಕೊಳ್ಳಿ, ಯಾರೋ ಒಬ್ರು ಮಾತ್ರ ಚೇಂಜ್ ಮಾಡಿ, ಎಲ್ಲ ಹೋಗ್ಬೇಡಿ ಮಧ್ಯ. ನೀವೆಲ್ಲ ನಿಂತ್ಕೊಳ್ಳಿ, ಸೈಡ್ಗೆ ಅಲ್ಲೇ ನಿಂತ್ಕೊಳ್ಳಿ. ಮೇಡಮ್ ಮೇಡಮ್ ಅಪ್ಪ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈ ಕಡೆ ನೋಡಿ. ಮೇಡಮ್ ಇನ್ನೊಂದು ಮಗು ಕೊಡಿಸ್ಕೊಳ್ಳಿ. ಅಜ್ಜಾಬಾದ್ರು ಆಯ್ತು. ರೋಹಿಣಿ ಮಹಿಳಾ ಮಂಡಳಿಯಿಂದ ಈ ಕಾರ್ಯಕ್ರಮಕ್ಕೆ ತುಮಕೂರಾಗಿ ಕರೆದಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ 6 ತಿಂಗಳಿಂದ 3 ವರ್ಷದ ಆರೋಗ್ಯವಂತ ಮಕ್ಕಳ ಪ್ರದರ್ಶನ ಸ್ಪರ್ಧೆ. ಇದರಲ್ಲಿ 6 ತಿಂಗಳಿಂದ 1 ವರ್ಷ ಮಕ್ಕಳಿಗೆ 1 ಕೆಟಗರಿ ಇರುತ್ತೆ, 1 ವರ್ಷದಿಂದ 2 ವರ್ಷಕ್ಕೆ 1 ಕೆಟಗರಿ ಇರುತ್ತೆ, 2 ವರ್ಷದಿಂದ 3 ವರ್ಷಕ್ಕೆ 1 ಕೆಟಗರಿ ಇರುತ್ತೆ. ನಾವು ತೀರ್ಪುಗಾರರಾಗಿ ಏನು ನೋಡ್ತೀವಿ ಅಂದರೆ ಮಗುವಿನ ಬೆಳವಣಿಗೆ ನೋಡ್ತೀವಿ, ನ್ಯೂಟ್ರಿಷನ್ ಪೌಷ್ಟಿಕತೆ ನೋಡ್ತೀವಿ, ವ್ಯಾಕ್ಸಿನೇಷನ್ ಏನೇನು ಕೊಡ್ತಿದ್ದೀವಿ ಅಂತ ಕೇಳ್ತೀವಿ, ಮತ್ತು ತಾಯಿ ಮತ್ತು ತಂದೆಯರಿಗೆ ಯಾವ ರೀತಿ ಮಗುವಿನ ಬಗ್ಗೆ ಅರಿವಿದೆ ಅಂತ ನೋಡ್ತೀವಿ, ಮತ್ತು ಲಾಸ್ಟ್ನೇದಾಗಿ ಹೈಜಿನಿಕ್ ಅಂತ ಈ ಮಕ್ಕಳನ್ನ ಯಾವ ರೀತಿ ಇಟ್ಕೊಂಡಿದ್ದೀರಾ ಅಂತ ಇದ್ರ ಬಗ್ಗೆ ಮೇಯ್ನಾಗಿ ನಾವು ನೋಡ್ತೀವಿ. ನೀವು ತಪ್ಪಾಗಿ ತಿಳ್ಕೊಬೇಡಿ. ನನ್ನ ತೀರ್ಪು ಕರೆದಾಗ ನಮ್ಮದು ಇಷ್ಟು ಅಂತ ಕ್ರೈಟೀರಿಯಾ ಇರುತ್ತೆ. ಇಲ್ಲಿ ಬಂದವ್ರಿಗೆಲ್ಲ ಪ್ರೈಸ್ ಅಂತೂ ಕೊಡೋಕ್ಕಾಗಲ್ಲ, ಬಟ್ ನಿಮ್ಮ ಪಾರ್ಟಿಸಿಪೇಷನ್ಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಗಂಟೆ ಬಂದಿದ್ದೀರಲ್ಲ, ಅದಕ್ಕೋಸ್ಕರ ಎಲ್ರಿಗೂ ಮತ್ತೆ ಮಗದೊಮ್ಮೆ ಸುಸ್ವಾಗತ. ನಮಸ್ಕಾರ. ನಾನು ಡಾಕ್ಟರ್ ರಕ್ಷಾ ರೇವಣ್ಣ, ಮಕ್ಕಳ ತಜ್ಞರು. ರೋಹಿಣಿ ಮಹಿಳಾ ಮಂಡಳಿಯಿಂದ ನಮಗೆ ಇಲ್ಲಿ ತೀರ್ಪುಗಾರರಾಗಿ ಆಹ್ವಾನಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮಂಡ್ಯದಲ್ಲಿ ಈ ಥರದೊಂದು ನಡೆಯುತ್ತೆ ಅಂತ ನನಗೆ ಗೊತ್ತಾಗಿತ್ತು ರೀಸೆಂಟಾಗಿ. ತುಂಬ ಖುಷಿಯಾಗುತ್ತೆ. ನಮ್ಮ ಊರಲ್ಲಿ ಈ ಥರ ನಡೆಯುತ್ತೆ ಅಂತ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇಷ್ಟೊಂದು ಜನ ಸ್ಪರ್ಧಿಗಳು ಬಂದಿದ್ದಾರೆ ಅಂತ ನೋಡೋಕೆ ಇನ್ನೂ ಖುಷಿ ಆಗ್ತಿದೆ. ಸರ್ ಹೇಳ್ದಂಗೆ 5 ಕ್ರೈಟೀರಿಯಾನ ನೋಡಿ ನಾವು ಡಿಸೈಡ್ ಮಾಡ್ತೀವಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂಡ್ ದ ಬೆಸ್ಟ್ ಬೇಬಿ ವಿನ್. ಡಾಕ್ಟರ್ ರಕ್ಷಾ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ.
ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಮಸ್ಕಾರ. ನಾವು ರೋಹಿಣಿ ಮಹಿಳಾ ಮಂಡಳಿಯಿಂದ ಪ್ರತಿ ವರ್ಷ ಮಕ್ಕಳ ಪ್ರದರ್ಶನ ಸ್ಪರ್ಧೆಯನ್ನು 45 ವರ್ಷಗಳಿಂದ ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಆದರೆ ಮಧ್ಯ ಕರೋನಾ ಬಂದ ಮೇಲಿಂದ ಕಾರಣಾಂತರಗಳಿಂದ ಈ ಕಾರ್ಯಕ್ರಮ ನಿಂತೋಗಿತ್ತು. ಈಗ ಈ ವರ್ಷದಿಂದ ಮತ್ತೆ ಚಾಲನೆಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಸ್ವಾಗತವನ್ನು ಕೋರುತ್ತಿದ್ದಾರೆ ಶ್ರೀಮತಿ ಉಷಾ ಚೈತನ್ಯ ಕುಮಾರ್ ಮತ್ತು ಶ್ರೀಮತಿ ಉಷಾ ಕಿರಣ್ ಹಾಗೂ ಶ್ರೀಮತಿ ವಿನೋದಾ ಕೃಷ್ಣಮೂರ್ತಿ ಅವರು ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯ ವಿಘ್ನ ನಿವಾರಕ ಬುದ್ಧಿ ಪ್ರದಾಯಕ ವಿದ್ಯೆಯ ನೀಡೋ ಶ್ರೀವರದಾಯಕ ವಿಘ್ನ ನಿವಾರಕ ಬುದ್ಧಿ ಪ್ರದಾಯಕ ವಿದ್ಯೆಯ ನೀಡೋ ಶ್ರೀವರದಾಯಕ ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ ಪಾವನಗೊಳಿಸೋ ಶ್ರೀ ಶಾಂತಿರಾಮ ಪಾವನಗೊಳಿಸೋ ಶ್ರೀ ಶಾಂತಿರಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯ ಗಂಗಾಧರ ಸುತ ಚಂದ್ರ ಸುಧಾರಣ ಮಂಗಳ ಹರಿಸೋ ಶ್ರೀ ಶುಭಕಾರಕ ಗಂಗಾಧರ ಸುತ ಚಂದ್ರ ಸುಧಾರಕ ಮಂಗಳ ಹರಿಸೋ ಶ್ರೀ ಶುಭಕಾರಕ ಭವಸಾಗರವನು ದಾಟಲು ಅನುದಿನ ಭವಸಾಗರವನು ದಾಟಲು ಅನುದಿನ ಸಾಧನವೇ ನಿನ್ನ ತಾರಕ ನಾಮ ಸಾಧನವೇ ನಿನ್ನ ತಾರಕ ನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯ ನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಪ್ರಥಮ ಪ್ರಣಾಮ ಪ್ರಥಮ ಪ್ರಣಾಮ. ನನ್ನ ಹೆಸರು ಡಾಕ್ಟರ್ ಕೀರ್ತನೆನ್ ಅಂತ, ಮಕ್ಕಳ ವೈದ್ಯರು. ನಾನು ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಪ್ರೈವೇಟಲ್ಲಿ ನಂದು ಶ್ರೀ ಗಣೇಶ ವುಮೆನ್ ಆ್ಯಂಡ್ ಹೆಲ್ತ್ ಕೇರ್ ಅಂತ ಕ್ಲಿನಿಕ್ ಇದೆ ನೆಹರು ನಗರ 4th ಕ್ರಾಸಲ್ಲಿ. ಮೇಯ್ನಾಗಿ ನನಗೆ ಇದರಲ್ಲಿ ಸೌಮ್ಯ ಮೇಡಮ್ ಅಂತ ಇನ್ವೈಟ್ ಮಾಡಿದ್ರು. ಈ ಕಾರ್ಯಕ್ರಮ ಏನು ಅಂದರೆ 6 ತಿಂಗಳಿಂದ 3 ವರ್ಷದೊಳ ಮಕ್ಕಳು ಹೆಲ್ತಿಯಾಗಿದ್ದಾರೆ, ಹೇಗಿದ್ದಾರೆ, ನಾವು ಏನು ಫೋಕಸ್ ಮಾಡ್ತೀವಿ ಇದ್ರ ಬಗ್ಗೆ ಇದ್ದರೆ ಅವ್ರ ಬೆಳವಣಿಗೆ ಹೆಂಗಿದೆ, ಪೌಷ್ಟಿಕತೆ ಹೆಂಗಿದೆ, ಮತ್ತು ನಾವು ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ ಅಂತ ಹೇಳ್ತೀವಿ, ಅದು ಯಾವ ರೀತಿ ಬೆಳವಣಿಗೆ ಇದೆ, ಮತ್ತು ಇಮ್ಯುನೈಸೇಷನ್ ಚುಚ್ಚುಮದ್ದುಗಳು ವ್ಯಾಕ್ಸಿನೇಷನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಮತ್ತು ತಾಯಿ ಮತ್ತು ತಂದೆಗೆ ಮಕ್ಕಳ ಬಗ್ಗೆ ಯಾವ ರೀತಿ ಅವೇರ್ನೆಸ್ ಇದೆ, ಅಂದರೆ ಮಕ್ಕಳನ್ನ ಪೋಷಣೆ ಮಾಡೋದ್ರ ಬಗ್ಗೆ ಆಗಿರ್ಬೋದು ಅಂತ ನೋಡ್ತೀವಿ. ಮತ್ತು ಕೆಲವು ಮಕ್ಕಳುಗಳಲ್ಲಿ ನಾವು ನೋಡಿದ್ದೀವಿ ಈಗ ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ಅಂದರೆ ತೂಕ ಕಡಿಮೆ ಇರುತ್ತೆ,
ಮತ್ತು ಓವರ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ತೂಕ ಎಲ್ಲ ಜಾಸ್ತಿ ಆಗಿರ್ತದೆ. ಅದ್ರ ಬಗ್ಗೆ ಕೆಲವೊಂದು ಅರಿವು ಮೂಡಿಸೋಕ್ಕೆ ಈ ಮಹಿಳಾ ಸಂಘದಿಂದ ಈ ಕಾರ್ಯಕ್ರಮ, ರೋಹಿಣಿ ಮಹಿಳಾ ಸಂಘದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನು ಡಾಕ್ಟರ್ ಕೀರ್ತನ್ ಅಂತ, ಮತ್ತು ನನ್ನ ಜೊತೆ ಡಾಕ್ಟರ್ ರಕ್ಷಾ ಅಂತ, ಅವರು ಮಕ್ಕಳು ಡಾಕ್ಟರ್ ಇದ್ದಾರೆ. ನಾವಿಬ್ಬರು ತೀರ್ಪುಗಾರಾಗಿ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ. ಈ ಅಂಶಗಳನ್ನ ಇಟ್ಕೊಂಡು ನಾವು ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನಾರು ಇದು ಇತ್ತು ಸರ್, ಮಕ್ಕಳಿಗೆ ಬಹುಮಾನ ಏನಾರು ಕೊಡುವಂಥ ಇದು ನಾವು ಯಾವ ರೀತಿ ಡಿವೈಡ್ ಮಾಡಿದ್ದೀವಿ ಅಂದರೆ 6 ತಿಂಗಳಿಂದ 1 ವರ್ಷಕ್ಕೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್ ಅಂತ ಮಾಡಿದ್ದೀವಿ. ಮತ್ತು 1 ವರ್ಷದಿಂದ 2ನೇ ವರ್ಷದ ಅಲ್ಲಿಗೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಮತ್ತು 2 ವರ್ಷದಿಂದ ಮತ್ತು 3ನೇ ವರ್ಷದಲ್ಲಿ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಎಲ್ಲರನ್ನೂ ಕ್ಲಬ್ ಮಾಡೋಕ್ಕಾಗಲ್ಲ. ಪ್ರೈಸಸ್ ಏನು? ಪ್ರೈಸಸ್ಸು ಅವ್ರು ಡಿಸೈಡ್ ಮಾಡಿ. ನಾನು ಡಾಕ್ಟರ್ ರಕ್ಷಾ ರೇವಣ್ಣ, ಮಕ್ಕಳ ತಜ್ಞರು, ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ನಾನು ಮಕ್ಕಳ ತಜ್ಞರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಮಂಡ್ಯ ಪಾಲಿಕ್ಲಿನಿಕಲ್ಲೂ ಕೂಡ ಸಂಜೆ ಹೊತ್ತು ಕನ್ಸಲ್ಟೇಷನ್ ನೋಡ್ತಾ ಇದ್ದೀನಿ. ಈ ರೋಹಿಣಿ ಮಹಿಳಾ ಸಂಘದಿಂದ ಹಿಂಗೆ ಬಾಲ್ ಭವನದಲ್ಲಿ ಸಮ್ಮೇಳನ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನಮ್ಮನ್ನ ತೀರ್ಪುಗಾರರಾಗಿ ಕರೆದಿರೋದು ತುಂಬ ಖುಷಿಯಾಗಿದೆ. ಮಕ್ಕಳು ಆರೋಗ್ಯ ತಪಾಸಣೆ ಮಾಡಿ, ಯಾರು ತೂಕ ಎಲ್ಲ ನೋಡಿಕೊಂಡು ನಾವು ಅವ್ರ ತಪಾಸಣೆ ಮಾಡಿ ಅವ್ರಿಗೆ ಬೆಸ್ಟ್ ಚೈಲ್ಡ್ ಅಂತ ಅವ್ರಿಗೆ ಪ್ರೈಸ್ ಕೊಡ್ತೀವಿ.